ಕಾಂತು ನಾವು ಆಚೆ ಬಂದಿದ ತಕ್ಷಣ ಬಂದು ಗಾಡಿ ಎತ್ತು ಕುತ್ಕೊಂಡ್ಬಿಡ್ತಾಳೆ. ಎಷ್ಟು ಕ್ಯೂಟಾಗಿ. 2 ಅವರ್ ಬೇಕಾ ಮೇಕಪ್ ಮಾಡ್ಕೊಳಕ್ಕೆ? ಬೇಡ. ಏನು ಬ್ಲಾಗ್ ಸಂಜು? ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನು ಸ್ಪೆಷಲ್ ಆಗಿದೆ ಅಂದರೆ ಸಂಜು ಕತೆ ಹೇಳಿಸ್ತೀನಿ. ಏನು ವ್ಲಾಗ್? ಸಸ್ಪೆನ್ಸ್ ಇದೆ, ಹೋಗಿ ನೋಡೋಣ. ಆ್ಯಕ್ಚುಲಿ ಇವಾಗ ನಾವು ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ. ಬಟ್ ಯಾವ ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ವೀಡಿಯೋದಲ್ಲಿ ಹೇಳ್ತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕಂಪ್ಲೀಟಾಗಿ. ಸೊ ಬನ್ನಿ ಹೋಗೋಣ. ಬೇಡ. ಏನು ಬ್ಲಾಗ್ ಸಂಜು? ಸಸ್ಪೆನ್ಸ್ ಇದೆ. ಸಸ್ಪೆನ್ಸ್ ಇದೆ, ಏನಂತ ಹೇಳಲ್ಲ, ನಮ್ಮ ಜೊತೆ ಬನ್ನಿ ಗೊತ್ತಾಗುತ್ತೆ. ಓಕೆನಾ? ಕಾಂತು ನಾವು ಆಚೆ ಬಂದಿದ ತಕ್ಷಣ ಬಂದು ಗಾಡಿ ಎತ್ತು ಕುತ್ಕೊಂಡ್ಬಿಡ್ತಾಳೆ. ಎಷ್ಟು ಕ್ಯೂಟಾಗಿ. ಹೆಲ್ಮೆಟ್ ಒಂದು ಬಾಕಿ. ಹೋಗಬೇಕಂತ ಹೆಲ್ಮೆಟು ಹಾಕ್ಬೇಕಮ್ಮ. ಅವನಿಗೂ ಹಾಕ್ಬೇಕಂತೆ. ಅಪ್ಪಗೂ ಹೆಲ್ಮೆಟ್ ಬೇಕಂತೆ. ಹೆಲ್ಮೆಟ್ ಬೇಕಾ? ಐ ಐ ಐ ಇಳಿಬಾರ್ದು, ಕೂತ್ಕೋ. 2 ಅವರ್ ಬೇಕಾ ಮೇಕಪ್ ಮಾಡ್ಕೊಳಕ್ಕೆ? 2 ಅವರ್ ಬೇಕಾ ಮೇಕಪ್ ಮಾಡ್ಕೊಳಕ್ಕೆ? ನೀವೇನು ಗಂಡನ ಕೊಯ್ತಾ ಇದೀವ? ಅಯ್ಯೋ, ಲೈಕ್ ಅಂದ್ಮೇಲೆ ಕಳ್ಸು. ಮೇಲ್ ಕಳ್ಸಿ. ಅವಳೇ ಆಗ್ತಾಳೆ ಬಿಡು. ಬಿಡು, ಲಾಕ್ ಮಾಡ್ಬಿಡು ಅಂತ ನೋಡೋರ್ಗು. ಹೋಗಲ್ಲ ಕಣ ಅವಳು, ಹೋಗಲ್ಲ ಅವಳು. ಹೋಗ, ಸುಮ್ಮನೆ ಬಿಟ್ಬಿಡ್ ಬಾ. ಅವಳು ಹೋಗಲ್ಲ, ಹೋಗು. ಅಲ್ಲಿ ಸೆಕೆಂಡ್ ಫ್ಲೋರ್ ಹೆಂಗ್ ಹತ್ತಾಳೆ ಅವಳು. ಯಾರು ಜೊತೆಗೆ ಬಂದ್ರೆ ಹೋಗೋದವಳು. ಆಯ್ತಾ? ಯಾರು ಬೇಕು? ಪಾಪ ಸಣ್ಣ ಆಗೋಯ್ತ. ಯಾರು ಯಾರು? ಎಸ್ ಗೈಸ್, ನಾವು ಟೊಯೋಟಾ ಕಂಪ್ನಿಗೆ ಕಾರ್ ನೋಡೋಕೆ ಅಂತ ಬಂದಿದ್ವಿ ಶೋರೂಮ್ಗೆ. ಆ್ಯಂಡ್ ಅದ್ರ ಬಗ್ಗೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸೊ ಕುತ್ಕೊಂಡು ನೋಡ್ತಾ ಇದ್ದೀವಿ ಯಾವ ಕಾರ್ ತೊಗೊಂಡ್ರೆ ಯಾವ ಥರ ಇದೆ ಬೆಟರು ಅಂತೆಲ್ಲ ಅವರು ನಮಗೆ. ಆ್ಯಂಡ್ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತಾಯಿದ್ರು, ತೋರಿಸ್ತಾಯಿದ್ರು. ಕಾರು ಕೂಡ ಅಲ್ಲಿ ಫಾರ್ಚುನರ್ ಕಾರ್ ಎಲ್ಲ ಇತ್ತು. ನಮಗೆ ಯಾವ್ದು ಕಾರ್ ತೋರಿಸ್ತಿದ್ರು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ವೀಡಿಯೋನ ಫುಲ್ವರೆಗೂ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ನಮ್ಗೆ ಯಾವ ಕಾರ್ ತೋರಿಸ್ತಿದ್ರು ಅಂತ. ಆ್ಯಂಡ್ ನಾವು ಕೂಡ ಇಷ್ಟು ದಿವಸದಿಂದ ಕಾರ್ ತೊಗೊಬೇಕು ಅಂತ ಪ್ಲ್ಯಾನಿಂಗಲ್ಲಿದ್ವಿ. ಬಟ್ ಯಾವುದು ಅಂತ ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ. ಆ್ಯಂಡ್ ಟೈಮ್ ಕೂಡ ಇನ್ನೂ ಅಡ್ಜಸ್ಟ್ ಆಗಿಲ್ಲ. ಸೊ ನಾವು ಇವಾಗ ತೊಗೊಬೇಕು ಅಂತ ಫೈನಲಾಗಿ ಬಂದಿದ್ದೀವಿ. ಬಟ್ ಇನ್ನು ನಾವು 4-5 ಶೋರೂಮಲ್ಲಿ ನೋಡಿ ಆಮೇಲೆ ತೊಗೊಳ್ಳೋಣ ಅಂದ್ಬಿಟ್ಟು ಫಸ್ಟು ಟೊಯೋಟಾ ಕಂಪ್ನಿಗೆ ಬಂದ್ವಿ. ಎಲ್ಲೋ ಬೇಕು ಬಿಡು, ಕೆಳಗಡೆ ಬಿಡು. ನೋಡ್ರಿ ಫುಲ್ಲು ಶೋರೂಮ್. ಪ್ಯಾಂಟ್ ಕ್ಲೀನಾಗಿ ಬಿಡೋಚ್ಚು ಒಂದು. ಅಪ್ಪು ಯಾವ ಕಾರ್ ಬೇಕು? ಇವಾಗ ಸರ್ ನಾನು EMIಗೆ ಬಂದ್ಬಿಟ್ಟು ಟೋಟಲ್ ಆ್ಯಕ್ಚುಲಿ ಇದೇ ಕಾರ್ ತೊಗೊಬೇಕು ಅಂತೀರ. ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲ ಸೇರಿ ಆಡ್ತಾವ್ ನೋಡ್ತಾರಲ್ಲೇ. ಅಪ್ಪು ಅಪ್ಪು ಅವ್ನು ಓಡಾಡ್ಬೇಕಂತೀಗ. ತುಂಬ ಕೋಲ್ಡ್ ಐತಾನೆಲ್ಲ. ನೆನೇನು ಕೋಲ್ಡ್ ಇಲ್ಲ ಬಿಡೆ. 2,20,000. ಆ್ಯಂಡ್ ನಾವು ಈ ಕಾರ್ನೇ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಈ ಕಾರಲ್ಲಿ ರೆಡ್ ಆ್ಯಂಡ್ ಬ್ಲೂ ಮತ್ತು ಸಿಲ್ವರು ವೈಟ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿದರು. ಫೋಟೋ ಕೂಡ ನಮಗೆ ತೋರಿಸಿದ್ರು. ನಾನು ರೆಡ್ ತೊಗೊಬೇಕು ಅಂದ್ಕೊಂಡಿದ್ದೆ, ಸಂಜು ವೈಟ್ ತೊಗೊಳ್ಳೋಣ ಅಂತಂದ. ಅದಕ್ಕೋಸ್ಕರ ರೆಡ್ ಅಷ್ಟು ಹೈಲೈಟ್ ಆಗಿರಲ್ಲ, ವೈಟ್ ಹೈಲೈಟ್ ಆಗಿರುತ್ತೆ. ಅದಕ್ಕೆ ಸರಿ ಆಯಿತು ವೈಟೇ ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ. ವೈಟ್ ಕೂಡ ಹೈಲೈಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಕಾರು. ಇದೇ ನಂಗೆ ಇಷ್ಟ ಆಯಿತು. ಆ್ಯಂಡ್ ಅದ್ರ ಬಗ್ಗೆ ಅವ್ರು ನಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಮ್ಯೂಸಿಕ್ ಸಿಸ್ಟಮ್ ಬಗ್ಗೆ ಆ್ಯಂಡ್ ಸೀಟ್ ಬಗ್ಗೆ A to Z ಎಲ್ಲ ನಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನಂಗೆ ಇಷ್ಟ ಆಯಿತು ಈ ಕಾರು. ಆ್ಯಂಡ್ ಬೇರೆ ಕಾರ್ ಕೂಡ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಈ ಕಾರ್ ಕೂಡ ನಮ್ಗೆ ಇಷ್ಟ ಆಯಿತು. ನೋಡೋಣ ಯಾವ್ದು ತಗೊಳ್ಳೋದು ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ಕೂಡ ನಾನು ನಿಮ್ಗೆ ಹೇಳ್ತೀನಿ ಯಾವ ಕಾರ್ ತೊಗೊತಾ ಇದ್ದೀವಿ ಅಂತ. ಆ್ಯಂಡ್ ಕಾರ್ ಪ್ರೈಸ್ ಕೂಡ ನಾನು ನಿಮ್ಗೆ ಎಷ್ಟು ಹೇಳಿದ್ರು ಅಂತ ಕೂಡ ಲಾಸ್ಟಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಅಪ್ಪು ಅಂತೂ ಕಾರ್ ನೋಡಿ ಫುಲ್ಲು ಖುಷಿ ಆಗಿಬಿಟ್ಟಿದ್ದ. ಅವನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಹಾಂ ತೆಗಿಯೋ ಸ್ಪೆಕ್ಸ್ ಅದು ಪವರ್ದು. ಆ್ಯಂಡ್ ಒಳಗಡೆ ಕೂಡ ಕಾರ್ಸ್ ಇದೆ ಅಂದ್ಬಿಟ್ಟು ತೋರಿಸ್ತೀವಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು. ಒಳಗಡೆ
ಗೋಡನ್ ಒಳಗಡೆ ಆ್ಯಂಡ್ ಹೋದ್ವಿ. ಅಲ್ಲೂ ತುಂಬ ವೆರೈಟೀಸ್ ಆಫ್ ಕಾರ್ ಇತ್ತು. ಆ್ಯಂಡ್ ಇಲ್ಲಿ ಕೂಡ ಇದು ಕೂಡ ಇನ್ನೊಂದು ಬೇರೆ ಕಾರು, ಸ್ವಲ್ಪ ಬೇರೆ ಥರ ಡಿಫ್ರೆಂಟ್ ಮಾಡಲ್ಸ್ ಇತ್ತು. ಐ ಮೀನ್ ಅದೇ ಮಾಡಲಲ್ಲೇ ಸೇಮು. ಕ್ಲಿಕ್ ಮಾಡಿ ತಪ್ಪು ಗಾಡಿ ಓಡಿಸ್ತಾನೆ ಬಂಗಾರಿ. ಸಿಡನ್ ಅಷ್ಟೇ ಪರ್ಫೆಕ್ಟ್ ಇದೆ. ಅಂದರೆ ಸಿಡನ್ ಇನ್ನೊಂಚೂರು ಉದ್ದ ಒಂದು ಸೀಟ್ ಹೇಳ್ಕೊಂಡ್ರೆ ಅದನ್ನ ಹೇಳ್ಕೊಂಡ್ರೆ ಹಿಂದೆ ಇದೆ ಸೀಟ್ ಮುಂದೆ ಹೋದ್ರೆ ಕರೆಕ್ಟಾಗಿ ಆಗುತ್ತೆ. ಟಾಪ್ ಎಂಡ್ ಅಲ್ಲಿ ನಿಮಗೆ ಫೋರ್ ಸ್ಪೀಕರ್ಸ್ಗೆ ಬರುತ್ತೆ. ಟಾಪ್ ಎಂಡ್ ಅಲ್ಲಿ ಬರಲ್ಲ ನೀನು ನಾನೇ ಮಾಡ್ಕೋತೀನಿ. ಅಯ್ಯೋ ಆ್ಯಂಡ್ ನೆಕ್ಸ್ಟ್ ನಾವು ಅದನ್ನು ಮುಗಿಸ್ಕೊಂಡು ಶಿಫ್ಟ್ ಕಂಪ್ನಿಗೆ ಹೋಗಿದ್ವಿ, ಶಿಫ್ಟ್ ಕಾರ್ ನೋಡೋಕೆ ಹೋಗಿದ್ವಿ. ಒಂದು 3 ಶೋರೂಮ್ಗೆ ಹೋಗೋಣ, ನೋಡ್ಬಿಟ್ಟು ಆಮೇಲೆ ತೊಗೊಳ್ಳೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಫಸ್ಟೇ. ಆ್ಯಂಡ್ ಇಲ್ಲೂ ಕೂಡ ನಮಗೆ ಶಿಫ್ಟ್ ಕಾರ್ ತೋರಿಸಿದ್ರು, ಸೇಮ್ ರೆಡ್ ಕಲರಲ್ಲಿ ತೋರಿಸಿದ್ರು. ಈ ಕಾರ್ ಅಂತೂ ಸಖತ್ ಹೈಲೈಟ್ ಆಗಿತ್ತು. ನೋಡಿದ ತಕ್ಷಣ ಒಂಥರ ಇಷ್ಟ ಆಯಿತು. ಆ್ಯಂಡ್ ಅದ್ರ ಬಗ್ಗೆ ಕೂಡ ಅವ್ರು ನಮಗೆ ಎಲ್ಲ ಕೂಡ ಡೀಟೇಲ್ಸ್ ಕೊಟ್ಟರು. ಅದ್ರ ಪ್ರೈಸ್ ಆ್ಯಂಡ್ ಅದ್ರ ಒಳಗಡೆ ಹೇಗಿದೆ ಅಂತೆಲ್ಲ ಎಕ್ಸ್ಪ್ಲೇನ್ ಕೂಡ ಮಾಡಿದರು. ಚೆನ್ನಾಗಿತ್ತು ಕಾರ್ ನೋಡೋದಕ್ಕೂ. ಫಸ್ಟ್ ಒನ್ ನೋಡಿದ್ದು ವೈಟ್ ಕಲರ್ ಕಾರ್ ಆ್ಯಂಡ್ ಸೆಕೆಂಡ್ ಒನ್ ಇವಾಗ ನಾವು ನೋಡ್ತಾ ಇರೋದು ರೆಡ್ ಡಬಲ್ ಕಲರ್ ಕಾರ್ ನಮಗೆ ತೋರಿಸಿದ್ರು. ಸೇಮ್ 5 ಸೀಟ್ ಕಾರೇ ಇದು ನಮಗೆ. ಇದು ಕೂಡ ಚೆನ್ನಾಗಿದೆ ಕಾರು. ಆ್ಯಂಡ್ ಇದರಲ್ಲೂ ಕೂಡ ಕಲರ್ಸ್ ಬರುತ್ತೆ ಅಂತ ಕೂಡ ಹೇಳಿದರು. ಆ್ಯಂಡ್ ಮಾಮೂಲಿ ವೈಟ್ ಕಲರ್ ಅವ್ರು ನಮಗೆ ಫೋಟೋ ಶೇರ್ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಹೇಳಿದರು. ಸೊ ನೋಡ್ತಾ ಇದ್ವಿ, ಇದ್ರ ಬಗ್ಗೆ ಎಲ್ಲ ನಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತಾರೆ. ಇದು ಕೂಡ ನಾವು ಶೋರೂಮ್ ಬಂದಿದ್ದು ಲ್ಯಾಂಡಳ್ಳಿ ಹತ್ರನೇ ಶೋರೂಮ್ ಇತ್ತು. ಆ ಶೋರೂಮಲ್ಲೇ ನಾವು ನೋಡೋಕೆ ಬಂದಿದ್ದು. ಆ್ಯಂಡ್ ನಮಗೆ ಅಲ್ಲಿ ತೋರಿಸಿ ಮತ್ತು ಇಲ್ಲೂ ಒಳಗಡೆನೂ ಕೂಡ ಕಾರ್ ಇತ್ತು, ಅದನ್ನು ಕೂಡ ನಮಗೆ ತೋರ್ಸೋಕೆ ಬಂದರು. ಯಾವ ಕಾರ್ ಇದೆ ಆ್ಯಂಡ್ ಅದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ. ಒಳಗಡೆ ಗಾರ್ಡನಲ್ಲಿ ಕಾರ್ ಕೂಡ ಪಾರ್ಕಿಂಗ್ ಮಾಡಿದ್ರು, ಎಷ್ಟೊಂದು ಕಾರು. ಆ ಕಾರ್ನ ಕೂಡ ತೋರ್ಸೋಕೆ ಬಂದರು ನಮಗೆ. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ನು. ನೋಡಿದ್ವಿ, ಈ ಕಾರು ಕೂಡ ಚೆನ್ನಾಗಿದೆ. ಸೇಮ್ ಫುಲ್ ರೆಡ್ ಇಲ್ಲ, ಡಬಲ್ ಕಲರ್ ಮಿಕ್ಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಒನ್ ನಮಗೆ ಅವರು ಬ್ರೀಝಾ ಕಾರ್ ತೋರಿಸಿದ್ರು. ಆ್ಯಂಡ್ ಇದು ಸನ್ ಪ್ರೂಫು. ನನಗೆ ಈ ಥರ ಕಾರ್ ಸಿಕ್ಕಾಪಟ್ಟೆ ಇಷ್ಟ ಅಂದ್ಬಿಟ್ಟು ಸಂಜು ಇದನ್ನು ಕೂಡ ನೋಡೋಣ ಬಾ ಅಂತ ಕರ್ಕೊಂಡು ಬಂದಿದ್ದ. ಈ ಕಾರಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋಯಿತು. ಬಿಕಾಸ್ ನನಗೆ ಸನ್ ಪ್ರೂಫ್ ಇರೋ ಕಾರ್ ಅಂದರೆ ಹೆವಿ ಇಷ್ಟ. ಆ್ಯಂಡ್ ಇದ್ರ ಬಗ್ಗೆ ಕೂಡ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಆ್ಯಂಡ್ ಒಳಗಡೆ ಕೂಡ ಎಲ್ಲ ಕೂತ್ಕೊಂಡು ತೋರಿಸಿದ್ರು. ಆ್ಯಂಡ್ ಸನ್ ಪ್ರೂಫ್ದೆಲ್ಲ ಕೂಡ ಓಪನ್ ಮಾಡಿ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ನೋಡಿದ ತಕ್ಷಣ ನನಗೆ ಆ ಸನ್ ಪ್ರೂಫ್ ಇರೋದ್ರಿಂದ ತುಂಬ ಇಷ್ಟ ಆಗೋಯಿತು ಕಾರು. ಥರ ಚೆನ್ನಾಗಿದೆ ಈ ಕಾರ್ ಕೂಡ. ಪರವಾಗಿಲ್ಲ ಬಿಡಿ ಸರ್, ಬಿಡೋ ತೋರಿಸ್ತಾರಂತೆ ನಾನು ನೋಡ್ತೀನಿ. 7 ಇಂಚ್ ಬರುತ್ತೆ ಸರ್. ಟಾಪ್ ಎಂಡ್ ಇದೆಷ್ಟು ಸರ್? ಇದು 16 lakh ಆಗುತ್ತೆ ಸರ್. 1625 ಬರುತ್ತೆ. ಆಟೋಮೆಟಿಕ್ ಮತ್ತೆ ಮ್ಯಾನುವಲ್? ಇಲ್ಲ, ಮ್ಯಾನುವಲ್. ನೀವು ಆಟೋಮೆಟಿಕ್ ಹೋಗ್ತೀನಿ 18 lakh ಬರುತ್ತೆ. ಇದು ನಿಮಗೆ ಹಿಂದೆ ಸ್ಲೈಡ್ ಬರುತ್ತೆ, ಮತ್ತೆ ಕಂಪ್ಲೀಟ್ ಸ್ಲೈಡು ಹಿಂದೆ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಸ್ಟೇಟ್ಮೆಂಟ್ ಇದು ಕಸ್ಟಮರ್ದು ಓನು ಸಿಕ್ಯೂರಿಟಿ ಕೊಡ್ತಾರೆ. ಟಾಪ್ ಆ್ಯಂಡ್ ವೇರಿಯಂಟು ಏನು 1 lakh ಎಕ್ಸ್ಟ್ರಾ. ಮೊಬೈಲ್ ಅರೇಂಜ್ ಅಲ್ಲಿರೋದು ಇದೇನಾ? ಇದೆ. ಏನದು ಲೈಟಾ? ನಮ್ಮ ಅಕ್ಕ ಅವ್ರ ಹೆಸರಲ್ಲಿ ಇತ್ತು ಅಂದರೆ ಅವ್ರಲ್ಲೇ ಬಂದು ಹಾಕಿಸ್ಕೊ
ನೆಕ್ಸ್ಟ್ ಒನ್ ನಾವು ಹೋಂಡಾ ಸಿಟಿ ಕಾರ್ ನೋಡೋಣ ಅಂತ ಹೋದ್ವಿ. ಬಟ್ ಆ ಶೋರೂಮು ಕ್ಲೋಸ್ ಆಗಿಬಿಟ್ಟಿತ್ತು, ಟೈಮು ಲೇಟ್ ಆಗಿಬಿಟ್ಟಿತ್ತು ಅಂತ ಶೋರೂಮ್ನ ಕ್ಲೋಸ್ ಮಾಡಿದರು. ಅದಕ್ಕೆ ಆರ್ ಆರ್ ನಗರ ಹತ್ರ ಹೋಗಿದ್ವಿ. ಆ್ಯಂಡ್ ಸರಿ ಟೈಮ್ ಆಗಿಬಿಡ್ತು ಅಂದ್ಬಿಟ್ಟು ರಿಟರ್ನ್ ಮನೆಗೆ ಬರೋಣ ಅಂತ ಸುಮ್ಮನಾದ್ವಿ. ಅದಕ್ಕೆ ಸರಿ ಕ್ಲೋಸ್ ಆಗಿತ್ತಲ್ಲ, ಹೆಂಗೋ 8 ಗಂಟೆ ಆಯಿತು ಅಂತ ಸುಮ್ಮನೆ ವಾಪಸ್ ಮನೆಗೆ ಬಂದ್ವಿ. ಸೊ ನೋಡೋಣ ಯಾವ ಕಾರ್ ತೊಗೊಳ್ಳೋದು ಅಂತ ನಾನು ನಿಮ್ಗೆ ಆದಷ್ಟು ಬೇಗ ಹೇಳ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಕೀಪ್ ಸಪೋರ್ಟಿಂಗ್, ಲವ್ ಯು.